ಬೆಳಗಾವಿಯಲ್ಲಿ ಮಾಜಿ ಸೈನಿಕನ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇನ್ಶೂರೆನ್ಸ್ ಹಣಕ್ಕಾಗಿ ಪತಿಗೆ ವಿಷವಿಟ್ಟ ಪಾಪಿ ಪತ್ನಿ. ಬೆಳಗಾವಿಯಲ್ಲಿ ಮಾಜಿ ಸೈನಿಕನ ಕೊಲೆಗೆ ಬಿಗ್ ಟ್ವಿಸ್ಟ್. ಇನ್ಶೂರೆನ್ಸ್ ಹಣಕ್ಕಾಗಿ ಪತಿಗೆ ವಿಷವಿಟ್ಟ ಪಾಪಿ ಪತ್ನಿ. 2 ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಕೊಲೆ. ಆಂಟಿ ಆಟವನ್ನ ಎಳೆಯಾಗಿ ಬಿಚ್ಚಿಟ್ಟ ಲವರ್. ಮಾಜಿ ಸೈನಿಕನ ಪತ್ನಿ ಪ್ರಿಯಕರನಿಂದ ಸ್ಫೋಟಕ ಹೇಳಿಕೆ ಲಭ್ಯವಾಗಿದೆ. ಸೆಲ್ಫಿ ವಿಡಿಯೋ ಬಿಡುಗಡೆ ಮಾಡಿದ ಪುಂಡಲೀಕ ಡಂಬರ್. ಆಂಟಿ ಗಂಡನ ಶವ ಹೊರತೆಗೆಯುತ್ತಿದ್ದಂತೆ ವಿಡಿಯೋ ರಿಲೀಸ್ ಆಗಿದೆ. ಹುಕ್ಕೇರಿಯ ಘೋಡಗೇರಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಇನ್ಶೂರೆನ್ಸ್ ಹಣಕ್ಕಾಗಿ ಪತಿಗೆ ವಿಷವಿಟ್ಟಂತ ಪತ್ನಿ. ದುಡ್ಡು ಹಣಕ್ಕಾಗಿ ಯಾವ ವ್ಯಕ್ತಿ ಯಾವ ರೇಂಜಿಗೆ ಬೇಕಾದ್ರೂ ಹೋಗ್ತಾನೆ ಅನ್ನುವಂತ ವಿಚಾರಕ್ಕೆ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಉದಾಹರಣೆಯನ್ನ ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಆ ಪತ್ನಿಯ ಕಳ್ಳಾಟಗಳು ಇಲ್ಲಿ ಆ ಪತಿಯ ಗಂಡನ ಸಾವಿಗೆ ಕಾರಣವಾಗಿರುವಂಥದ್ದು. ಪುಂಡಲೀಕ ಸೆಲ್ಫಿ ವಿಡಿಯೋನ ಮಾಡಿ ಪುಂಡಲೀಕ ಡೊಂಬರ್ ಈ ಆಂಟಿಯ ಏನೇನೆಲ್ಲ ಹಕ್ಕಿಕತೆಗಳು, ಏನೇನೆಲ್ಲ ಕಳ್ಳಾಟಗಳಿತ್ತಲ್ಲ ಅದೆಲ್ಲವನ್ನ ಕೂಡ ಬಿಚ್ಚಿಟ್ಟಿದ್ದಾನೆ. ಬೆಳಗಾವಿಯ ಮಾಜಿ ಸೈನಿಕನ ಕೊಲೆಗೆ ಸಿಕ್ಕಿರುವಂತಹ ಬಿಗ್ ಟ್ವಿಸ್ಟ್ ನೋಡಿ. ಮಾಜಿ ಸೈನಿಕನಾಗಿ ಕಾರ್ಯನಿರ್ವಹಿಸಿ ಅಲ್ಲೂ ಕೂಡ ಸೇಫ್ ಆಗಿ ಬಂದಿದ್ದಾರೆ. ಅವರು ಒಬ್ಬ ಸೈನಿಕನಾಗಿ ಹೊಡೆದಾಡಿ ಸೇಫ್ ಆಗಿ ಬಂದಿದ್ದಾರೆ. ಬಟ್ ಮನೆಯಲ್ಲಿಯೇ ಅನ್ನಕ್ಕೆ ವಿಷ ಹಾಕ್ತಾರೆ ಅಂತ ಪಾಪ ಅವ್ರಿಗೆ ತಿಳಿದಿರಲಿಲ್ಲ ಪತ್ನಿ. ಬೇರೆ ಜೊತೆಗೆ ಸಂಬಂಧ, ಆ ಸಂಬಂಧ ಮತ್ತು ಹಣದ ದುರಾಸೆ ಎರಡೂ ಕೂಡ ಆ ಗಂಡನಿಗೆ ವಿಷವಿಡುವಂಥ ಲೆವೆಲ್ಗೆ ಹೋಗಿ ತಲುಪ್ತಾಳೆ ಇವಳು. ಸಾಹೇಬ್ರನ ಸಂದೀಪ್ ಮಂಜರ್ಗಿ ಫುಲ್ ಕುಡಿತಿರು, ಮಾಡ್ತಿರು, ಬೀಳ್ತಿರು. ಕುಡಿಯಾಕಿ ಅಂದ್ರೆ ಸಣ್ಣದೊಂದು ಹೋಟೆಲ್, ಒಂದು ಬಿಸ್ನೆಸ್ ತೆಗ್ದೀನಿ. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡ್ ಆಗಿ ಬಂದಿರು. ರಿಟೈರ್ಡ್ ಆಗಿ ಬಂದ್ರೆ ನಾನು ಹೋಟೆಲ್ದಾಗ ಕುಂತಿರು. ಅವ್ರ ಕಾಯಂ ನಾನು ಹೋಟೆಲ್ದಾಗ ಕುಂತಿರು. 1 ತಿಂಗಳು 6 ತಿಂಗಳು ಕೂತ್ರು. ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕುಂಡೋದು ಯಾಕಂದ್ರೆ ಒಂದು ಭವಾನಿ ಅಮೃತ ಚಾತ ಡ್ಯಾಮ್ದಾಗ್ತದೆ. ಅಲ್ಲಿ ಯಾವುದೋ ಆಳ ಸಿಗ್ಲಿಲ್ಲ. ಅವರು ನಂತಲೇ ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಮಾಡೋಣ ಅಂತ ಹೇಳಿ ಅವರ ಅಲ್ಲಿ ನಂದಿಲ್ ಹೋಟೆಲ್ ಬಂದ್ ಮಾಡಕ್ಕೆ ಚೆಕ್ ಕರ್ಕೊಂಡು ನಂತರ 1 ತಿಂಗಳಾಗಂತಲೇ ಅವ್ರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದ್ರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ಆಂಟಿ ಆಟವನ್ನ ಎಳೆಯಾಗಿ ಬಿಚ್ಚಿಟ್ಟ ಲವರ್ ಬಾಯ್. ಅಶ್ವವೇಗದಲ್ಲಿ ಪುಂಡಲೀಕ ಡಂಬರ್ ಹೇಳಿಕೆ ವಿಡಿಯೋ. ಏನಾಯ್ತು, ಸಮಸ್ಯೆ ಆಗಿದ್ದೆ, ಇಲ್ಲಿ ಏನೇನೆಲ್ಲ ಆಗಿತ್ತು. ಗೋಡಗೆರೆಯಲ್ಲಿ ಎಗ್ ರೈಸ್ ಅಂಗಡಿ ಮಾಡಿಕೊಂಡಿದ್ದೆ. ಅಲ್ಲಿ ಸುಮಾ ಹಾಗೂ ಗಂಡ ಸಂದೀಪ್ ಪರಿಚಯವಾಯಿತು. ನಿವೃತ್ತಿ ಬಳಿಕ ನಮ್ಮ ಅಂಗಡಿ ಪಕ್ಕವೇ ಟೀ ಅಂಗಡಿ ಮಾಡಿದ್ರು ಸುಮಾ ಮತ್ತು ಸಂದೀಪ್. ಕೆಲಸಗಾರರು ಸಿಗದಿದ್ದಕ್ಕೆ ನನ್ನ ಶಾಪ್ ಬಂದ್ ಮಾಡಿಸಿ ಕರೆದುಕೊಂಡ್ರು. ನಾನು ಆ ಶಾಪ್ಗೆ ಕೆಲಸಕ್ಕೆ ಹೋದೆ. ಅಲ್ಲಿಗೆ ಹೋದ ಬಳಿಕ ಸಂದೀಪ್ ದಂಪತಿ ಪರಿಚಯ ಆಗುತ್ತೆ. ಇಬ್ಬರ ನಡುವೆ ಸ್ನೇಹ ಆಗಿ ಬಳಿಕ ರಿಲೇಶನ್ಶಿಪ್ ಕೂಡ ಆಯಿತು ಅಂತ ಪುಂಡಲೀಕ ಹೇಳಿದ್ದಾನೆ. ಮಧ್ಯದಲ್ಲಿ ನಿದ್ದೆ ಮಾತ್ರೆ ಇಟ್ಟು ಸುಮಾ ತನ್ನ ಗಂಡನಿಗೆ ಕುಡಿಸುತ್ತಿದ್ಲು. ಹುಕ್ಕೇರಿ ಜಾತ್ರೆಗೆ ಹೋಗಿ ಬರುವಾಗ ಸಂದೀಪ್ಗೆ ಆಕ್ಸಿಡೆಂಟ್ ಆಯಿತು. ಸಂದೀಪ್ ಆಸ್ಪತ್ರೆ ಸೇರಿದಾಗ ಕ್ರಿಮಿನಾಶಕ ತರಲು ಹೇಳಿದ್ಲು, ತಂದು ಕೊಟ್ಟೆ. ಸಂದೀಪ್ಗೆ ಕುಡಿಸಿ ಸಾಯಿಸಿದ್ಲು. ಕೇಳಿದ್ದಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಹೇಳಿದ್ಲು. 2 ಕೋಟಿ ಬರುತ್ತೆ, 4 ಮಕ್ಕಳ ಜೊತೆ ಬೆಳಗಾವಿಗೆ ಹೋಗೋಣ ಅಂದಿದ್ಲು. ಒಬ್ಬ ಸೈನಿಕನ ಸಾವಾಗಿದೆ, ಸುಮಾಗೆ ಕಠಿಣ ಶಿಕ್ಷೆ ಆಗಬೇಕು ಎಂದ ಪ್ರಿಯಕರ ಪುಂಡಲೀಕ. ಆಂಟಿ ಆಟವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಈ ಲವರ್ ಬಾಯ್. ಇದನ್ನ ಮುಂಚೆನೆ ಹೇಳಿಬಿಟ್ಟಿದ್ರೆ ಒಂದು ಜೀವನಾದ್ರೂ ಉಳಿತಿತ್ತಲ್ವಾ. ಬಟ್ ತಪ್ಪನ್ನ ಒಪ್ಕೊಂಡಿದ್ದಾನೆ, ವಿಡಿಯೋ ಮುಖಾಂತರ ಹೇಳಿದ್ದಾನೆ ಈ ಸುಮಾ ಆಡಿರುವಂತ ಕಳ್ಳಾಟಗಳ ಬಗ್ಗೆ.
ಮದ್ಯದಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿ ಆಲ್ಕೋಹಾಲ್ ಸೇವನೆ ಮಾಡಿಸ್ತಿದ್ರು. ಅದ್ರ ಜೊತೆಗೆ ಆಕ್ಸಿಡೆಂಟ್ ಆಗಿತ್ತು. ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕ್ರಿಮಿನಾಶಕವನ್ನ ತರೋದಕ್ಕೆ ಹೇಳಿದ್ಲು. ಅದನ್ನ ತಂದು ಕೊಟ್ಟೆ. ಆ ವಿಷಯವನ್ನ ತೆಗೆದುಕೊಂಡು ಕುಡಿಸಿದಾಳೆ. ಫುಡ್ಡಲ್ಲಿ ಬೆರೆಸಿ ಅದನ್ನ ಕುಡಿಸಿದಾಳೆ. ಹೀಗಾಗಿ ಸಾವಾಗಿದೆ. ಮಾಜಿ ಸೈನಿಕ ಸಾವಾಗಿದೆ. ಸಂದೀಪ್ರ ಸಾವಾಗಿದೆ. ಇದಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಸುಮಾಗಿ ಅಂತ ಹೇಳಿದಾನೆ ಈ ಲವರ್ ಬಾಯ್. ಎಂತೆಂಥ ಜನ ಇರ್ತಾರ್ರಿ. ಥೂ, ಹಣಕ್ಕಾಗಿ 2 ಕೋಟಿ ಇನ್ಸೂರೆನ್ಸ್ ಇದೆ ಅನ್ನುವಂಥ ಕಾರಣಕ್ಕಾಗಿ, ಅದ್ರ ಜೊತೆಗೆ ಬೇರೆ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಕಾರಣಕ್ಕಾಗಿ ಗಂಡನನ್ನೇ ಸಾಯಿಸುವಂಥದ್ದು. ನಮ್ಮಣ್ಣ ತೀರ್ಕೊಂಡ ಟೈಮ್ನಲ್ಲಿ ನಾವು ಆಕ್ಸಿಡೆಂಟ್ ಅಂತ ಭಾವಿಸಿದ್ವಿ. ಆದರೆ ಸರ್ ಜಾವೇದ್ ಸರ್ ಇದ್ದಾರಲ್ಲ, ಇಲ್ಲಿ ಬೆಳಗಾವಿ CPI ಎಮ್ಗನಮಡಿ CPI ಜಾವೇದ್ ಸರ್ ಇದ್ದಾರೆ. ಅವರು ಆವಾಗ ನಮಗೆ ನಾವು ಹೇಳಿದಾಗೆ ಹೋಗಿದ್ರು. ನಂತರ ಅವರು ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಹೊರಗೆ ಎಳೆದಿದ್ದಾರೆ. ಅದು ಪಾಯ್ಸನ್ ಕೇಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ತೀರಿಕೊಂಡ 3 ತಿಂಗಳ ನಂತರ ಅದು CPI ಜಾವೇದ್ ಸರ್ ಅವರು ಗುಪ್ತವಾಗಿ ತನಿಖೆಯನ್ನು ಮಾಡಿ ಅವರು ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಹಾಗೂ ನಮ್ಮ ಮನೆತನಕ್ಕೆ, ನಾವು ಮಂಜರಿಗೆ ಮನೆತನಕ್ಕೆ ನ್ಯಾಯವನ್ನು ಕೊಡಿಸಿದ್ದಾರೆ. ನಮ್ಮೆಲ್ಲ ಮನೆತನದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ. ಕಾರಣಕ್ಕಾಗಿ ಅಂದರೆ ಅವರು ಪಾಯ್ಸನ್ ಹಾಕಿದ್ದಾರೆ ಅಂತೂ ನಮಗೂ ಗೊತ್ತಿರಲಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ರು. ಇದೇ ಅಷ್ಟೇ ನಮಗೆ ಗೊತ್ತಿತ್ತು. ಅಷ್ಟೇ ನಮಗೂ ಕನ್ಫರ್ಮೇಷನ್. ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದರು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಪಾಯ್ಸನ್ ಅಂತ ಬಂದಿರಲಿಲ್ಲ. ಆದ ನಂತರ ಅದು ರಿಪೋರ್ಟ್ ನಾವು ಕೇಳಿದ ನಂತರ ಅದು ನಾರ್ಮಲ್ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಯಿತು. ಹೀಗಾಗಿ ನಾವು ಸುಮ್ಮನಾಗಿ ಬಿಟ್ಟಿದ್ವಿ. ಆದರೆ ಅವರು ಗಂಡ ಹೆಂಡತಿ ಮಧ್ಯೆ ಸರಿಯಾಗಿರಲಿಲ್ಲ. ಕಿರಿಕಿರಿ ಇತ್ತು, ವೈಮನಸ್ಸಿತ್ತು. ಅವಳಿಗೆ ಸುಮ್ಮನೆ ಅವ್ರಿಗೆ ಹಣ ಅಷ್ಟೇ ಬೇಕು, ಗಂಡ ಬೇಡ, ಹೀಗೆಲ್ಲ ಪ್ರಾಬ್ಲಮ್ಸ್ ಇತ್ತು, ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು. ನಾವು ಸಂದೀಪ್ ಮಂಜರೇಕರ್ ಮಂಜರ್ಗಿ ಅವರ ಬಾಡಿ ಒಂದು ಎಕ್ಸಿಬಿಷನ್ಗೆ ಬಂದಿದ್ವಿ. ಇದು ಒಂದು 3 ತಿಂಗಳ ಹಿಂದೆ ಅವ್ರದ್ದು ಆಕ್ಸಿಡೆಂಟ್ ಆಗಿದೆ. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ವಿಷ ಪ್ರಸಾನದ ಮುಖಾಂತರ ಡೆತ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಬಾಡಿ ಎಕ್ಸೂಮನ್ನು ಸುಕೋ ಟೀಮು, ನಮ್ಮ ಪೊಲೀಸ್ ತನಿಖಾಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ FSL ಟೀಮ್ ಇವ್ರ ಜೊತೆಗೆ ಇವತ್ತು ನಾವು ಇದನ್ನು ಬಾಡಿಯನ್ನು ಹೊರಗಡೆ ತಗೊಂಡು ನಮಗೆ ಏನು ಅವಶ್ಯಕತೆ ಇದೆ FSL ಟೀಮ್ ಕೆಲದಿಷ್ಟು ಬಾಡಿ ಪಾರ್ಟ್ಗಳನ್ನು ತೊಗೊಂಡು ಈಗ ವಾಪಸ್ ಅದನ್ನು ಇದನ್ನು ಮಾಡ್ತೀವಿ. ಇದರಲ್ಲಿ ಪಂಚನಾಮೆ ಮತ್ತು ಅವರು ಬ್ರದರ್ ಏನಿದ್ರು ಅವರು ಇದನ್ನು ಬಾಡಿಯಲ್ಲಿ ಇದನ್ನು ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ. ಸೊ ಇದೆಲ್ಲ ಮಾಡಿಕೊಂಡು ಈಗ ಅಂಗಗಳದ್ದು ಮುಂದೆ ನಾವು FSLಗೆ ಕಳಿಸ್ಕೊಡ್ತಾ ಇದ್ದೀವಿ.